ಇವತ್ತು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೆ ನಾವು ಇದನ್ನ ಕೋವಿಡ್ ಲಸಿಕೆಯಿಂದ ಆಗಿದೆ ಅಂತ ಒಪ್ಪುದಿಲ್ಲ ಅಂತ. ಆ ಹಿನ್ನೆಲೆ ಒಳಗ ಸಿದ್ದರಾಮಯ್ಯನವರು ಕ್ಷಮೆ ಕೇಳ್ತಾರ. ಡಾಕ್ಟರ್ ರವೀಂದ್ರನಾಥ್ ಅವರು, AS ರವೀಂದ್ರನಾಥ್ ಅವರು ವರದಿ ಕೊಟ್ಟು ಇವ್ರು ರಚನೆ ಮಾಡಿದ್ರು. ರಾಜ್ಯ ಸರ್ಕಾರ ರಚನೆ ಮಾಡಿದ್ರು. ನಮ್ಮವರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಏಮ್ಸ್, ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಿಲ್ಲಿ ಅವರು, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ NCDC ಅವರು, ಇವರೆಲ್ಲರೂ ಹೇಳಿದ್ದಾರೆ. ಪ್ಲಸ್ ಈಗ ಜಯದೇವ ಇನ್ಸ್ಟಿಟ್ಯೂಟ್ದವರು ಎಲ್ಲೇ ಹೃದಯಾಘಾತ ಆಗಿದೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಹೇಳಿದ್ದಾರೆ ಇದು ಯಾವುದು ಕಾರಣ. ನೀವು ಕ್ಷಮೆ ಕೇಳ್ತೀರ ದೇಶದ ಅಂದ್ರೆ ದೇಶದ ಇವತ್ತೇನು ನಮ್ಮ ದೇಶದೊಳಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಈ ಮೆಡಿಸಿನ್ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲಿ ವಿ ಆರ್ ವೆರಿ ಲೀಡರ್ಸ್, ವಿ ಆರ್ ಲೀಡಿಂಗ್. ಅಂದ್ರೆ ನಮ್ಮ ಔಷಧಿಗಳ ಬಗ್ಗೆ, ನಮ್ಮ ವ್ಯಾಕ್ಸಿನ್ಗಳಲ್ಲಿ ಬಗ್ಗೆ ವಿದೇಶಿಗರಿಗೆ ಡೌಟ್ ಬರಬೇಕು, ಭಾರತದ ವ್ಯಾಪಾರ ಕಮ್ಮಿ ಆಗಬೇಕು, ಭಾರತದ ಈ ಮೆಡಿಸಿನ್ ವಿದೇಶದಲ್ಲಿ. ಪೊಲೀಸ್ ಠಾಣಾ ಸರಹದ್ನಲ್ಲಿ ಠಾಣೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ನಮ್ಮ ಸಿಬ್ಬಂದಿ ಒಬ್ಬರು ಯಾವುದೋ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಬಂದಂಥ ಸಂದರ್ಭದಲ್ಲಿ ಒಬ್ಬ ಲೇಡಿ ಜೊತೆ ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತು ಆ ನಂತರದಲ್ಲಿ ಅವರಿಬ್ಬರ ನಡುವೆ ಅತಿಯಾದ ವಿಶ್ವಾಸ ಇತ್ತು ಅಂತಂದು ಅವ್ರ ಗಂಡ ಆರೋಪಿಸಿದ್ದಾನೆ. ಅದ್ರ ಜೊತೆಗೆ ಆ ಲೇಡಿ ಮಗು ಏನೋ ಸುಮಾರು 6 ವರ್ಷದ ಮಗು ಇತ್ತು, ಆ ಮಗು ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಅನ್ನುವಂಥ ಕೆಲವು ವಿಷಯಗಳನ್ನು ಗಂಡ ಕಂಪ್ಲೇಂಟ್ ಕೊಟ್ಟ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಆ ಸಿಬ್ಬಂದಿ ಯಾರಿದ್ದ ಆ ಸಿಬ್ಬಂದಿಗೆ ವರದಿಯನ್ನು ತರಿಸ್ಕೊಂಡು ಅಮಾನತು ಮಾಡುವಂಥ ಕೆಲಸ ಮಾಡಿದ್ದೀವಿ. ವರದಿಯಲ್ಲಿ ನಮ್ಮ ಅಧಿಕಾರಿಗಳು ಆ ಠಾಣೆಗೆ ಬಂದಂಥ ಮಹಿಳೆ ಏನಿದೆ ಅವ್ರದ್ದು ಗಂಡ ಹೆಂಡತಿ ಸಂಬಂಧದಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಅಲ್ಲಿ ನಿಲ್ಲಿಸಬೇಕೇ ಹೊರತು ಅವ್ರ ಜೊತೆ ಮತ್ತೆ ಯಾವುದೇ ರೀತಿಯ ವಿಶ್ವಾಸವನ್ನು, ಒಡನಾಟವನ್ನು ಇನ್ನೊಬ್ಬರು ವ್ಯತ್ಯಾಸಗಳಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಇಂಟರ್ವೆನ್ಷನ್ ಆಗಿದೆ ಅನ್ನೋ ಅವನ್ನ ರಿಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಅಗತ್ಯ ಮುಂದುವರೆದು ಪೋಕ್ಸೋ ಪ್ರಕರಣ ಕೊಟ್ಟಿದ್ದಾರೆ. ಅದನ್ನು ನಾವು ತನಿಖೆಯನ್ನು ಮಾಡ್ತಾಯಿದ್ದೀವಿ. ತನಿಖೆಯಲ್ಲಿ ಕಂಡು ಏನು ಬರುತ್ತೆ ಅದರ ಆಧಾರದ ಮೇಲೆ ನಾವು ಅಗತ್ಯ ಕಾನೂನು